ನಾನಿ ರಾಜವ ಮಂತ್ರಿಗೆ ಕೇಳೋ ಸಂತಸದಿಂದಾಲಿ ಸುಮಂತ್ರ ಮಹಾಪ್ರಭು ಸಂತಸದಿಂದಾಲಿ ಸಂತಸದಿಂದಾಲಿ ಚಂದ್ರ ಮಂತ್ರಿಗೆ ಕೇಳೋ ಎಂದು ನಾನಿ ರಾಜವ ಮಂತ್ರಿಗೆ ಕೇಳೋ ಸುಭದ್ರ ಮಹಾಪ್ರಭು ಕೌಶಲ ದೇಶವ ಸುಕುಮಾರ ರಾಮಗೆ ದೇಶವ ಸುಕುಮಾರ ರಾಮಗೆ ಸುಭದ್ರ ಮಹಾಪ್ರಭು ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಮಂತ್ರಿಗೆ ಕೇಳೋ ಎಂತೋ ನಾನಿ ರಾಜವ ಮಂತ್ರಿಗೆ ಕೇಳೋ ಪೂಜ್ಯರಾದ ವಸಿಷ್ಠ ಮುನಿ ಪುಂಗರವರೇ, ಸುಮಂತ್ರಾದಿ ಮಂತ್ರಿವರಿಯರೇ, ನಾನು 60 ಸಹಸ್ರ ವರ್ಷಗಳಿಂದ ರಾಜ್ಯಭಾರವನ್ನು ಮಾಡಿ ವಾದಿಕೆ ವ್ಯವಸ್ಥೆಯಲ್ಲಿ ಬೇಸರಗೊಂಡಿರುವೆ. ವಾದಿಕೆ ವ್ಯವಸ್ಥೆಯಲ್ಲಿ ಬೇಸರಗೊಂಡು ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹಗಳು ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸಿರುವವು. ಆದ್ದರಿಂದ ವಿದ್ಯೆ ವಿನಯ ವಿವೇಕ ಸಂಪನ್ನನು, ವೈಭವಂತನು, ಶ್ರುತಿ ಶಾಸ್ತ್ರ ಕಾವ್ಯ ರಸೋಷಿಯು, ಔದರ್ಯ ನಿಧಿಯೂ ಆಗಿ ರಾಜ್ಯಭಾರವನ್ನು ವಹಿಸಲು ಸರ್ವ ವಿಧದಲ್ಲೂ ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರ ರಾಮಚಂದ್ರನಿಗೆ ಈ ಕೋಶ ರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿರುವನು. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು ಸುಮಂತ್ರ? ಚಕ್ರವರ್ತಿ, ಜಾನಕಿ ರಮಣನ ಪಟ್ಟಾಭಿಷೇಕವು ಸರ್ವಸಮ್ಮತ ಜನಕ್ಕೆ. ಜಾನಕಿ ರಮಣನ ಪಟ್ಟಾಭಿಷೇಕವು ಸರ್ವಸಮ್ಮತ ಜನಕ್ಕೆ. ಶ್ರೀ ಜಾನಕಿ ಭೂಮಿಯ ನೇಮದಿ ಪಾಲಿಪ ರಾಮಚಂದ್ರ ಭೂಮಿಯ ನೇಮದಿ ಪಾಲಿಪ ಅಮಿತ ಪರಾಕ್ರಮೆ ಸುಂದರ ಮೂರ್ತಿ ಅಮಿತ ಪರಾಕ್ರಮೆ ಸುಂದರ ಮೂರ್ತಿ
ಹಾ ಪ್ರಭು. ಸುಮಂತ್ರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದರೆ ಯಾರಿಗೆ ತಾನೇ ಸಂತೋಷವಿಲ್ಲವಳು? ಅದು ಸರ್ವರಿಗೂ ಸಮ್ಮತ. ಬಹಳ ಸಂತೋಷ ಸುಮಂತ್ರ. ತಮ್ಮ ಪೀಠವನ್ನು ಅಲಂಕರಿಸು. ಸಂತೋಷ ಗುರುವರ್ಯ, ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ಬೇಡುವೆನು. ಚಕ್ರವರ್ತಿ, ಜಯ ರಘುವಂಶಲಲಾಮ, ಜಯ ಕೃತವಿದ್ಯಾನಿ ರಾಮ, ಜಯ ರಘುವಂಶಲಲಾಮ. ಗುರುವರ್ಯ, ನರಪಮ ಸುತನ ಪರಮ ತಪೋದಯ, ನರಪಮ ಸುತನ ಪರಮ ತಪೋದಯ, ಪರಶುರಾಮನ ಪಾವನ ನಾಮ. ಚಕ್ರವರ್ತಿ, ಗುರುವರ್ಯ, ಪರಶುರಾಮನ ಪಾವನ ನಾಮ. ಜಯ ರಘುವಂಶಲಲಾಮ, ಜಯ ಕೃತವಿದ್ಯಾನಿ ರಾಮ, ಜಯ ನರಪಮ ಸುತನ ಪರಮ ತಪೋದಯ, ನರಪಮ ಸುತನ ಪರಮ ತಪೋದಯ, ಪರಶುರಾಮನ ಪಾವನ ನಾಮ. ಪರಶುರಾಮನ ಪಾವನ ನಾಮ. ಜಯ ರಘುವಂಶಲಲಾಮ, ಜಯ ಕೃತವಿದ್ಯಾನಿ ರಾಮ, ಜಯ ದಶರಥ ಚಕ್ರವರ್ತಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಯಾರಿಗೆ ತಾನೇ ಸಂತೋಷವಿರಲಿಲ್ಲ? ಸರ್ವರಿಗೂ ಸಮ್ಮತವಲ್ಲವೇ? ಅಲ್ಲದೆ ಆತನ ಪಟ್ಟಾಭಿಷೇಕವೆಂದರೆ ದೇವಾದಿ ದೇವತೆಗಳೆಲ್ಲ ಎದುರು ನೋಡುತ್ತಿರುವುದು. ಚಕ್ರವರ್ತಿ, ಗುರುವರ್ಯ, ರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ದೇವಾನು ದೇವತೆಗಳೆಲ್ಲ ಎದುರು ನೋಡುತ್ತಿರುವುದು. ಆತನಿಂದ ಲೋಕ ಕಲ್ಯಾಣವೇ ಆಗಬಹುದಲ್ಲ. ರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಯಾರಿಗೆ ತಾನೇ ಸಂತೋಷವಿರಲಿಲ್ಲ? ಸರ್ವರಿಗೂ ಸಮ್ಮತವೇ. ಬಹಳ ಸಂತೋಷ ಗುರುವರ್ಯ. ಸುಮಂತ್ರ, ಹಾ ಪ್ರಭು. ರಾಮಚಂದ್ರ ಕರೆದುಕೊಂಡು ಬಾ. ಆಗಬಹುದು ಮಾ ಪ್ರಭು. ಗುರುವರ್ಯ, ಚಕ್ರವರ್ತಿ, ರಾಮಚಂದ್ರನ ಪಟ್ಟಾಭಿಷೇಕ ಶುಭಮುಹೂರ್ತವನ್ನು ನಿಶ್ಚಯಿಸುವಂತೆ ಬೇಡುವೆನು. ಚಕ್ರವರ್ತಿ, ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿತ ಮುಹೂರ್ತದಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕವು ಬಹಳ ಪ್ರಸಿದ್ಧವಾಗಿರುವುದು. ಬಹಳ ಸಂತೋಷ ಗುರುವರ್ಯ. ತಮ್ಮ ಪೀಠವನ್ನು ಅಲಂಕರಿಸಿ. ತಮ ಪಾದಕ್ಕೀಗ ವಂದಿಸುವೆ ನಾಮತಿ ಗರುಚದಿ ತಂದೆಯೇ. ಜನಕ, ರಾಮಚಂದ್ರ, ತಮ ಪಾದಕ್ಕೀಗ ವಂದಿಸುವೆನು ನಾಮತಿ ಗರುಚದಿ ತಂದೆಯೇ. ತಮ ಪಾದಕ್ಕೀಗ ವಂದಿಸುವೆನು ನಾಮತಿ ಗರುಚದಿ ತಂದೆಯೇ. ರಾಮಚಂದ್ರ,
ಜನಕ, ನನ್ನನ್ನು ಇಷ್ಟೊಂದು ಆತುರವಾಗಿ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ 60 ಸಹಸ್ರ ವರ್ಷಗಳಿಂದ ರಾಜ್ಯಭಾರವನ್ನು ಮಾಡಿ ವಾದಿಕೆಯಲ್ಲಿ ಹೆಸರುಗೊಂಡಿದ್ದೇನೆ. ಆದ್ದರಿಂದ ನಿನಗೆ ಈ ಕೋಶರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಅನುಭವಿಸಬೇಕೆಂದಿರು. ಜನಕ, ನೀನು ಕುರುಗ ಆಜ್ಞೆಯಂತೆ ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ. ಜನಕ, ನಾನು ನಿಮ್ಮ ಇಷ್ಟದಂತೆ ನಡೆದುಕೊಳ್ಳಬೇಕು. ಆದರೆ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದಿರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಒಂದು ಆತುರ ಬೇಕೇ ಜನಕ. ಕುಮಾರ, ಅವರು ನಿನ್ನಲ್ಲಿ ಪಿತೃವಾಸ ಇಟ್ಟಿರುವುದನ್ನು ನಾನು ಬಯಸಿರುವೆ. ಅದಲ್ಲದೆ ಇಂದಿಗೂ ನಿನ್ನ ಮಾತನ್ನು ಮೀರಲಾರದು. ಆದ್ದರಿಂದ ಗುರುಗಳ ಆಜ್ಞೆಯಂತೆ ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ. ಆಗಬಹುದು ಜನಕ. ಸುಮಂತ್ರ, ಪಟ್ಟಣವನ್ನು ಸ್ವೀಕರಿಸುವಂತೆಯೋ ಪ್ರತಿಯೊಬ್ಬರು ರಾಜಭಕ್ತಿಯುತವಾದ ಶುಭ ಸೂಚನೆ ಅಂತಿರುವಂತೆಯೋ ಪ್ರಚೋದನೆ ಪಡಿಸುವಂತೆ ಏರ್ಪಡಿಸಿ ನಾನು ಸಹ ಈ ಸಂತೋಷ ಸಮಾಚಾರವನ್ನು ಮಾಡಿ ವಾಸ್ತವೆಲ್ಲವೂ ಹೇಳಿದರು. ಗುರುದೇವ, ನಾನಿನ್ನು ಬರುವೆನು. ರಾಮಚಂದ್ರ, ನಿಮ್ಮ ತಂದೆ ಇಷ್ಟದಂತೆ ಸಮ್ಮತಿಸಿ ದೀಕ್ಷಾವತನಾಗಿ ನೇಮದಿಂದಿರ ಶಿರಸಾವಹಿಸಿ ನಡೆದುಕೊಳ್ಳುವೆನು ಗುರುದೇವ. ನಾನಿನ್ನು ಬರುವೆನು. ಅಯೋಧ್ಯ ನಗರದಲ್ಲೆಲ್ಲ ಸಂತೋಷ ಸೂಚಿತವಾದ ಸಂಭ್ರಮವೂ ಕಂಡು ಬರುತ್ತಿರುವುದಲ್ಲ. ಕೇರಿ ಕೇರಿಗಳಲ್ಲಿ, ಬೀದಿ ಬೀದಿಗಳಲ್ಲಿ ತಳಿರು ತೋರಣಗಳಿಂದಲೂ ಹೂವಿನ ಚಪ್ಪರಗಳಿಂದಲೂ ಕೂಡಿರುವುದಲ್ಲ. ಇಂತಹ ಸಂಭ್ರಮಕ್ಕೆ ಕಾರಣವೇನಿರಬಹುದು? ಕಾರಣವೇನೋ ಇರಲೇಬೇಕು. ಇರಲಿ, ಮುಂದೆ ಹೋಗಿ ನೋಡುವೆನು. ರಾಮರಾಜ್ಯ, ರಾಮನಿಗೆ ಪಟ್ಟಾಭಿಷೇಕ. ಏನು? ರಾಮನಿಗೆ ಪಟ್ಟಾಭಿಷೇಕವೇ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಅಯ್ಯ ರಾಮಚಂದ್ರ, ಇರಲಿ. ಹಿಂದೆ ಅಯೋಧ್ಯ ನಗರದಲ್ಲಿ ನನ್ನನ್ನು ನೋಡಿ ಗೂನು ಬೆನ್ನಿನ ಹವಳು, ಉಬ್ಬು ಹಲ್ಲಿನವಳು ಎಂದು ಪರಿಹಾಸ ಮಾಡಿ ನಕ್ಕೆ ಅಲ್ಲವೇ? ಈಗ ನಾನು ಆ ಸೇಡನ್ನು ತೀರಿಸಿಕೊಳ್ಳಲು ನನಗೆ ಒಳ್ಳೆಯ ಸಮಯವೇ ಸಿಕ್ಕಿದಂತಾಯಿತು. ನಾನು ಈಗಲೇ ಕೈಕೆಯ ಬಳಿಗೆ ಹೋಗಿ ಅವಳಿಗೆ ತಕ್ಕ ದುರ್ಬೋಧನೆಯನ್ನು ಮಾಡುವೆನು.
ಈ ಪಟ್ಟಾಭಿಷೇಕವನ್ನು ನಿಲ್ಲಿಸದೆ ಹೋದರೆ ನನ್ನ ಹೆಸರು ಮಾಯಾಮಂತ್ರೇನೇ ಅಲ್ಲ, ಮಾಯಾಮಂತ್ರೇನೇ ಅಲ್ಲ. ಇದೇನು ಈ ವೇಳೆಗಾಗಲೇ ಅಂತಃಪುರಕ್ಕೆ ಆಗಮಿಸುತ್ತಿದ್ದ ನನ್ನ ಜೀವಿತೇಶನು ಇನ್ನೂ ಬಾರದಿರಲು ಕಾರಣವೇನು? ಅದೇಕೆ ವಿಳಂಬವಾಗಿರಬಹುದು? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನ? ಅರಿಯೇನ ಕಾರಣ? ಅರಿಯೇನ ಕಾರಣ? ಜೀವಿತೇಶ
ಕಾರಣ ಅರಿಯೇನ ಅರಿಯೇನ ಕಾರಣ ಅರಿಯೇನ ಕಾರಣ ಜೀವಿತೇಶ ಬಾರಲಿಲ್ಲ ಏನು ಕಾರಣ ಅರಿಯೇನ ಹೌದು, ನನ್ನ ಆಪ್ತ ಸಖಿಯಾದ ಮಂಥರೆಯೂ ಬಾರಲಿಲ್ಲವೇ? ಅದೇಕೆ ವಿಳಂಬವಾಗಿರಬಹುದು? ಬರಲಿಲ್ಲ. ಕೈಕಾ, ಇದೇನು? ದೇವಿಯು ಅಂತಃಪುರದಲ್ಲಿ ಕಾಣದಿರಲು ಕಾರಣವೇನು? ಅಯ್ಯೋ ಪಾಪ, ಸೌತಿ ಮಕ್ಕಳ ಅಭಿದ್ಯವನ್ನು ಯಾರು ತಾನೇ ಸಹಿಸಿ ಯಾರು? ಇರಲಿ, ಕೈಕೆಯ ತಾಪಕ್ಕೆ ತಕ್ಕ ಔಷಧಿಯು ನನ್ನಲ್ಲಿರುವುದು. ಅಮ್ಮ ಕೈಕಾ, ಕೈಕಾದೇವಿ, ಓಹೋ ಕೈಕಾ, ಏನು ಮಂಥರ? ಬಾಬಾ ಕೈಕಾ. ಮಂಥರ, ನಿನಗೆ ಸುಖಾಗಮನವೇ? ಅಮ್ಮ, ನನ್ನ ಸುಖಗಮನ ಆಗಿರಲಿ. ನೀನೊಬ್ಬಳು ಸುಖವಾಗಿದ್ದರೆ ನಾವುಗಳೆಲ್ಲರೂ ಸುಖವಾಗಿದ್ದಂತೆ. ಏಕೈಕಾ ಮಂಥರ, ಆ ದೇವರ ಕೃಪೆಯಿಂದ ನಾನು ಸದಾ ಸುಖ ಸಂತೋಷದಿಂದಲೇ ಕಾಲ ಕಳೆಯುತ್ತಿರುವೆನು. ಅದಿರಲಿ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ನೀನಾವುದೋ ವಿಷಾದಮಯ ಸಂಗತಿಯನ್ನೇ ತನ್ನಂತೂ ತೋರುತ್ತಿರುವುದು. ಏನಾಯಿತು? ದೇವಿ, ಇದೇನು ತಿಳಿದು ತಿಳಿಯದವಳಂತೆ ನಟಿಸುತ್ತಿರುವೆಯಲ್ಲಮ್ಮ? ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ಅದು ನಿನಗೆ ತಿಳಿಯದೆ? ಏನು ಏನು ಹೇಳಿದೆ? ನನ್ನ ಪ್ರಿಯ ಪುತ್ರರಾದ ಶ್ರೀರಾಮಚಂದ್ರನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವೇ? ಆಹಾ, ಎಂಥ ಸಂತೋಷ ಸಮಾಚಾರ ಮಂಥರ. ಕಂದನಾದ ಶ್ರೀರಾಮಗೆ ಮಂಥರ, ಕಂದನಾದ ಶ್ರೀರಾಮಚಂದ್ರ ಇಂದು ರಾಜ್ಯ ಪದವಿಯೊದಗಿ ಸಂತೋಷವಾಂತೇನ ಮಂಥರೆ ಸಂತೋಷವಾಂತೆ ನಾ ಮಂಥರೆ ಸಂತೋಷವಾಂತೆ ರಘುಕುಲ ದೀಪನು ಆಗ ಪರಿಹಾರಕನು ರಘುಕುಲ ದೀಪನು ಆಗ ಪರಿಹಾರಕನು ಸುಗುಣನು ಸುಂದರನು ಸುಗುಣನು ಸುಂದರನು ಸುಗುಣನು ಸುಂದರನು ಸುಗುಣನು ಸುಂದರನು ನಿಗಮಾಗಮ ವಂದಿತನು ಸಂತೋಷವಾಂತೆ ಮಂಥರೆ ಸಂತೋಷವಾಂತೆ ಮಂಥರೆ ಸಂತೋಷವಾಂತೆ ರಾಮಚಂದ್ರ ಈ ರಾಜ್ಯವ ಪ್ರೇಮದಿಂದ ಕಾಂತನಿವ ರಾಮಚಂದ್ರ ಈ ರಾಜ್ಯವ ಪ್ರೇಮದಿಂದ ಕಾಂತನಿವ ನೇಮದ ವಾರ್ತೆ ತಿಳಿ ಪ್ರೇಮದ ವಾರ್ತೆ ತಿಳಿ ನೇಮದ ವಾರ್ತೆ ತಿಳಿ ಪ್ರೇಮದ ವಾರ್ತೆ ತಿಳಿ ನೇಮದ ವಾರ್ತೆ ತಿಳಿ ಪ್ರೇಮದ ವಾರ್ತೆ ತಿಳಿ ಗೋವಿಯ ಬಾಲಕನಿಗೂ ಸಂತೋಷವಾಂತೆ ಮಂಥರೆ ಸಂತೋಷವಾಂತೆ ಮಂಥರೆ ಸಂತೋಷವಾಂತೆ ಮಂಥರ, ಎಂಥ ಸಂತೋಷ ಸಮಾಚಾರ ತಿಳಿಸಿದೆ. ಈ ಸಂತೋಷಕ್ಕಾಗಿ ನಾನು ಕೊಡುವ ಈ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸು. ದೇವಿ, ಸ್ವಲ್ಪ ನಿಲ್ಲು.
ಲೋಕದಲ್ಲಿ ನಿನ್ನಂತಹ 3 ಸ್ತ್ರೀಯರು ಉಂಟೆ. ಸರ್ಪದ ಎಡೆ ನೆರಳಿನಲ್ಲಿ ವಾಸ ಮಾಡುವ ಮಂಡೂಕದಂತೆ ಮುಂದೆ ಬರುವ ಹಾನಿಯನ್ನು ತಿಳಿಯದೆ ಆನಂದ ಪಡುತ್ತಿರುವೆಯ ಕೈಕಾ? ಇದೇನು ಮಂಥರ, ಈ ರೀತಿಯಾಗಿ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾಡಿಗೆ ನಾಡೇ ಸಂತೋಷ ಪಡುವುದು. ಹೀಗಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದು. ಅಲ್ಲದೆ ಶ್ರೀರಾಮಚಂದ್ರನಾದರೂ ತನ್ನ ತಾಯಿಗಿಂತಲೂ ಹೆಚ್ಚಿನ ಪ್ರೀತಿ, ಭಕ್ತಿ, ವಿಶ್ವಾಸಗಳನ್ನು ನನ್ನನ್ನಿಟ್ಟಿರುವನು. ಇಂಥ ಸುಕುಮಾರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಕೆಡಕಾಗುವುದೆಂದು ಹೇಳುತ್ತಿರುವೆಯಲ್ಲ, ಏನಾಗಿದೆ ನಿನಗೆ? ನಿಜ ನಿಜ, ನೀನು ಹಾಗೆ ತಿಳಿದುಕೊಂಡಿರಬಹುದು. ಅಂತೂ ಇಂತೂ ಸೌತಿ ಮತ್ಸರವನ್ನು ತೀರಿಸಿಕೊಳ್ಳಲು ಆ ಕೌಸಲ್ಯಗೆ ಒಳ್ಳೆಯ ಸಮಯವೇ ಸಿಕ್ಕಿದಂತಾಯಿತು. ಅಯ್ಯೋ ಭರತ, ಆ ಕೈಕೆ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಾದರೂ ಜನಿಸಬಾರದಾಗಿತ್ತೆ. ಮಂಥರ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ನಿನಗೆ ಯಾರಾದರೂ ಹೇಳಿದರೋ ಕೈಕಾ? ಇಲ್ಲ, ಯಾರೂ ಹೇಳಲಿಲ್ಲ. ನೀನೇ ಯೋಚಿಸಿ ನೋಡು. ಇದು ಮೋಸ, ನಿನಗೆ ತಿಳಿಯದು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರ್ಯಾರು, ನನ್ನನ್ನು ಕೇಳುವವರ್ಯಾರು? ಸೌತಿ ಮಕ್ಕಳಿಗೆ ಪಟ್ಟವಾದರೆ ನಿನಗೆ ಬಂದ ಭಾಗ್ಯವೇನು ಕೈಕಾ? ಅಯ್ಯೋ ಮಂಥರ, ಏನು ಈ ರೀತಿಯಾಗಿ ಮಾತನಾಡುತ್ತಿರುವೆ? ನನ್ನ ಭಾಗ್ಯವೂ ಬೇರೆ, ಕೌಸಲ್ಯ ಭಾಗ್ಯವೂ ಬೇರೆ. ನನಗೆ ರಾಮನೂ ಬೇರೆಯಲ್ಲ, ಭರತನೂ ಬೇರೆಯಲ್ಲ. ಇಂಥ ಸಂತೋಷದ ಸಮಯದಲ್ಲಿ ನೀನಿಂಥ ಅಸೂಯೆ ಮಾತುಗಳನ್ನು ಆಡಬಾರದು. ನಿಜ, ನೀನು ಹಾಗೆ ತಿಳಿದುಕೊಂಡಿರಬಹುದು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ಸಮಸ್ತವೂ ರಾಮಚಂದ್ರನಿಗೆ ಸೇರುವುದು. ನೀನು ನಿನ್ನ ಮಗ ಭರತ ಅವರು ಹೇಳಿದಂತೆಯೇ ಕೇಳಬೇಕು. ನಾವುಗಳೆಲ್ಲರೂ ಕೌಸಲ್ಯಗೆ ದಾಸರಾಗಬೇಕು. ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾದರೆ ಸಕಲ ಸುಖವೂ ನಮ್ಮದಾಗುವುದು. ನಾವುಗಳೆಲ್ಲರೂ ಸುಖವಾಗಿರುತ್ತಿದ್ದೆವು ಕೈಕಾ. ಹೌದಲ್ಲವೇ? ಇವಳು ಹೇಳುವ ವಿಚಾರವು ಯೋಗ್ಯವಾಗಿರುವುದು. ಭರತನು ರಾಜ್ಯದಲ್ಲಿರುವ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಬೇಕಾದರೆ ಇದರಲ್ಲೇನೋ ಕುತಂತ್ರವು ಅಡಗಿರಲೇಬೇಕು. ಈ ಸಮಯದಲ್ಲಿ ನಾನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಪಡಬಾರದ ಕಷ್ಟಗಳನ್ನು ಪಡಬೇಕಾಗುವುದು. ಹೌದು, ಇವಳ ವಿಚಾರವು ಯೋಗ್ಯವಾಗಿರುವುದು. ಮಂಥರ, ನಿನ್ನ ಮಾತು ಸತ್ಯವೆಂದು ತೋರುತ್ತಿರುವುದು. ಆದರೆ ಈ ಸಮಯದಲ್ಲಿ ನಾನು ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ. ಇದಕ್ಕೆ ನೀನೇ ಏನಾದರೂ ಒಂದು ಪರಿಹಾರವನ್ನು ಸೂಚಿಸು. ದೇವಿ, ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿರುವ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು, ಕೊಟ್ಟಿರು. ಆ 2 ವರಗಳನ್ನು ಸಮಯ ಬಂದಾಗ ಕೇಳಿಕೋ ಹಿಂದೆ ಹೇಳಿರಲಿಲ್ಲವೇ? ಹೌದು. ಆ 2 ವರಗಳನ್ನು ಈಗ ಕೇಳಿಕೋ. ಏನು? ಆ 2 ವರಗಳನ್ನು ಈಗ ಕೇಳಿಕೊಳ್ಳುವುದೇ? ಏನೆಂಬುದಾಗಿ? ದೇವಿ, ಮಹಾರಾಜರು ಅಂತಃಪುರಕ್ಕೆ ಬರುವ ಸಮಯಕ್ಕೆ ಸರಿಯಾಗಿ ನಿನ್ನ ಆಭರಣಗಳನ್ನೆಲ್ಲ ಕಳಸಿ ಬಿಸಿಟ್ಟು ತಲೆಯನ್ನು ಕೆದರಿಕೊಂಡು ಕೋಪದಿಂದ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರು. ಆಗ ನಿನ್ನ ಒಡೆಯ ಏತಕ್ಕೆ ಈ ರೀತಿ ಮಲಗಿರಿವೆ ಎಂದು ಕೇಳಿದಾಗ ಆತನಿಂದ ವಾಗ್ದಾನವನ್ನು ತೆಗೆದುಕೊಂಡು ಶ್ರೀರಾಮಚಂದ್ರನ ಮೇಲಾಣೆಯಾಗಿ ಮಾಡಿಸಿಕೊಂಡು ತದನಂತರ 2 ವಿಚಾರಗಳನ್ನು ಹೇಳು. ಹೌದು, ಆ 2 ವರಗಳನ್ನು ನಾನು ಏನೆಂಬುದಾಗಿ ಕೇಳಿಕೊಳ್ಳಬೇಕು, ಅದನ್ನು ತಿಳಿಸು. ಕೈಕಾ, 1ನೇ ಹೊರಕ್ಕೆ ನಿಶ್ಚಯವಾಗಿರೋ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯ ಪಟ್ಟಾಭಿಷೇಕವಾಗಬೇಕೆಂತೀವಿ. ಮಂಥರ, ಎಂಥ ಚತುರಿಯೇ ನೀನು! ನಿನ್ನಲ್ಲಿ ಇಷ್ಟೊಂದು ಜಾಣವಿರುವುದೆಂದು ನಾನು ತಿಳಿದೇ ಇರಲಿಲ್ಲ. ಸರಿ ಸರಿ, ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವಿ. ಇನ್ನು 2ನೇ ವರಕ್ಕೆ? 2ನೇ ಹೊರಕ್ಕೆ ಶ್ರೀರಾಮಚಂದ್ರನು ನಾರಮಡಿಗಳನ್ನು ಹುಟ್ಟು 14 ವರ್ಷ ಜಟವಲಕಲ ದಾರಿಯಾಗಿ ವನವಾಸಕ್ಕೆ ಹೋಗಬೇಕೆಂತೆಯೂ ಕೇಳಿಕೋ. ಮಂಥರ! ಅಯ್ಯೋ ದುಷ್ಟೆ, ನಿನ್ನ ತಲೆಯಲ್ಲಿ ಇಂಥ ಕೆಟ್ಟ ಯೋಚನೆಗಳು ಅದು ಹೇಗೆ ಹುಟ್ಟಿಕೊಂಡವು? ಏನು ಹೇಳಿದೆ? ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸವೇ? ಮಂಥರ, ನೀನು ವಯೋವೃದ್ಧಳೆಂತಲೂ ಚಿಕ್ಕಂದ್ರಿಂದ ನನ್ನನ್ನು ಸಾಕಿದವಳೆಂತಲೂ ಈ ನಿನ್ನ ಮಾತುಗಳನ್ನು ಸಹಿಸಿಕೊಂಡಿರುಳು. ಬೇರೆ ಯಾರಾದರೂ ಈ ಮಾತುಗಳನ್ನು ಆಡಿದ್ರೆ ಈ ವೇಳೆಗಾಗಲೇ ಅವರ ಶಿರಚ್ಛೇದನವಾಗುತ್ತದೆ. ದುಷ್ಟೆ, ನನಗೆ ನಿನ್ನ ಮುಖ ತೋರಿಸಬೇಡ, ಹೊರಟು ಹೋಗಿಲ್ಲಿಂದ. ದೇವಿ ದೇವಿ ದೇವಿ
ಇದಕ್ಕೆ ಕಂಡದ್ದನ್ನು ಕಂಡಂತೆ ಹೇಳಿದರೆ ಕೆಂಡದಂತ ಕೋಪ. ಈ ರಾಜ್ಯ ಭಾರವನ್ನೇನಾದರೂ ನಾನು ಆಳ್ಬೇಕೇನು? ಇಲ್ಲ ನನ್ನ ಮಗನೇನಾದರೂ ಈ ರಾಜ್ಯ ಭಾರವನ್ನು ಆಳಬೇಕೇನು? ನಾನು ಹಿಂದೆನೇ ಸಾಯುವೆನು, ನಾಳೆನೇ ಸಾಯುವೆನು. ಕೈಕ ಆತರ ಪಟ್ಟು ಮಾತನಾಡಬೇಡ. ನಾಳೆನೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಇಂತಹದ್ರಲ್ಲಿ ಭರತ ಕ್ಷತ್ರಿಯರನ್ನು ಅವರ ಮಾವನ ಮನೆಗೆ ಕಳಿಸಬೇಕಿತ್ತು. ಹೌದು ಹೌದು, ಇವಳ ಮಾತು ನಿಜ. ಮಂಥರ, ಕೋಪಿಸಿಕೊಳ್ಳಬೇಡ. ಬಾಲ್ಯದಿಂದಲೂ ರಾಮನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದೆ. ಆತನ ಮೇಲಿರುವ ಅತಿಯಾದ ಪ್ರೀತಿ ವಾತ್ಸಲ್ಯವೇ ನನ್ನ ಈ ಕೋಪಕ್ಕೆ ಕಾರಣವಾಯಿತು. ಆದರೆ ಈ ಸಮಯದಲ್ಲಿ ಇದನ್ನು ಮಾಡದೆ ಬೇರೆ ಗತಿಯೇ ಇಲ್ಲ. ಹಾಗೆ ಆಗಲಿ, ನೀನು ಹೇಳಿದ ಹಾಗೆ ಈ ವರವನ್ನು ಕೇಳಿಕೊಳ್ಳುವೆನು. ಮಂಥರ, ಭರತನಿಗೆ ಪಟ್ಟಾಭಿಷೇಕವಾಗುವುದೇನು ಒಳ್ಳೆಯದು. ಆದರೆ ರಾಮನನ್ನು ಅರಣ್ಯಕ್ಕೆ ಕಳಿಸುವುದೇಕೆ? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಪರಿವಾರದವರು ಭರತನ ಅಧೀನವಾಗುವುದು ಕಷ್ಟನಮ್ಮ. ಹೇಗಾದರೂ ಮಾಡಿ ರಾಮನನ್ನು ರಾಜ್ಯದಿಂದ ಕಾಡಿಗೆ ಕಳಿಸಲೇಬೇಕು. ಇಷ್ಟಾದರೆ ನಿನಗೆ ಮಂಗಳವೂ ಉಂಟಾಗುವುದು. ಆಗಲಿ ಆಗಲಿ, ನನಗೆ ಮಕ್ಕಳ ಹುಟ್ಟಾಗಬೇಕಾದ್ರೆ ನಾನು ನೀನು ಹೇಳಿದ್ದೆಲ್ಲವನ್ನು ಮಾಡಲೇಬೇಕು. ಹೌದು, ಈಗ ನೀನೆಲ್ಲಿಗೆ ಹೋಗುವೆ? ನಾನು ಈಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಗಳನ್ನೆಲ್ಲ ನಿಶಬ್ದಗೊಳಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ದುಃಖ ಚಿಹ್ನೆಗಳನ್ನೇ ನೆಲೆಗೊಳಿಸುವೆನು. ಕೈಕ, ನಾನು ಬಂದು ಬಹಳ ವೇಳೆ ಆಯಿತು. ನಾನು ಬಂದ ಕಾರ್ಯವೂ ಮುಗಿಯಿತಲ್ಲವೇ? ಹೇಳಿದ್ದೆಲ್ಲ ಜ್ಞಾಪನದಲ್ಲಿದೆಯೋ? ಅಯ್ಯೋ, ಜ್ಞಾಪಕದಲ್ಲಿದೆ. ನಾನಿನ್ನು ಬರುತ್ತೇನೆ. ಬರಬೇಡ, ಹೊರಡು. ರಾಮನಿಗೆ ವನವಾಸ, ಭರತನಿಗೆ ಪುರುಭವನವಾಸ. ಹಾಗೆ ನಿನ್ನ ಪತಿಯು ಇತ್ತ ಕಡೆಯೇ ಬರುತ್ತಿರುವನು. ನೀನು ಇತ್ತ ಕಡೆಗೆ ಹೋಗು. ನಾನು ಅವನಿಗೆ ಕಾಣಿಸಿಕೊಳ್ಳದೆ ನಾನು ಈ ಮಾರ್ಗವಾಗಿ ಹೋಗುವೆನಮ್ಮ. ನಿಲ್ಲು ಚಕ್ರವರ್ತಿ, ಅಂತಃಪುರ ಪ್ರವೇಶ ಮಾಡಬೇಡ. ಏನ್ ಆಶ್ಚರ್ಯ! ಈ ಮಂದಿರವನ್ನು ಪ್ರವೇಶ ಮಾಡಿದರಲ್ಲಿ ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದೇಕೆ? ಅಲ್ಲದೆ ಯಾವುದೋ ಒಂದು ಅರ್ಥ ಧ್ವನಿಯು ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡವೆಂದು ಚೀರಿದಂತೆ ಭಾಸವಾಗುತ್ತಿರುವುದಲ್ಲ. ಅದು ಅಲ್ಲದೆ ನನ್ನ ಹೃದಯವು ತಟ್ಟನೆ ತರಹರಿಸಿ ಖಂಡಿತವಾಯಿತೇಕೆ? ಓಹೋ, ಕೈಕಾಂತಪುರವು ಈ ದಿನ ಶೂನ್ಯವಾಗಿರಲು ಕಾರಣ ನಿತ್ಯವೂ ನಾನು ಬಂದೊಡನೆ ಮಂದ ಹಾಸದಿಂದ ಬಂದು ಮೊದಲೊತ್ತುಗಳಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಪ್ರಿಯ ಪತ್ನಿ ಕೈಕೆಯು ಕಾಣುವುದೇ ಇಲ್ಲವಲ್ಲ. ಕೈಕ ಇದೇನು? ನನ್ನ ಪ್ರಿಯ ಪತ್ನಿ ಕೈಕೆಯು ಕೇಶರಾಶಿಯನ್ನು ಅಲಂಕರಿಸುತ್ತಿದ್ದ ಒಡವೆಗಳೆಲ್ಲ ನಾಶ, ಚದರಿದೆ ಕೇಶ. ಈ ನಾರಿಯ ಮುಖವೇಗ ಒತ್ತಿದೆ ಮಾರಿಯ ವೇಷ. ಇದನ್ನೆಲ್ಲವನ್ನು ಸಾಂತ್ವನಗೊಳಿಸಿದ ಈ ದಶರಥ ನವನೀಶ. ಏನಾಶ್ಚರ್ಯ! ಕೈಕೆಯು ಆಭರಣಗಳನ್ನು ಕಿತ್ತೊಗೆದು ಖಿನ್ನ ಮನಸ್ಸುಗಳಾಗಿ ಮಲಗಿರಲು ಕಾರಣವೇನು? ಕೈಕ ಓ, ಯಾರು? ಕೌಸಲ್ಯ ಮನೋಹರರೇನು? ಕೌಶಲ್ಯ ಮರಬಹುದು. ಈ ಕೈಕೆಯ ಪ್ರಾಣಕ್ಕಬಹುದು. ಏಕೆ? ಈ ಕೈಕೆಯ ಪ್ರಾಣಕ್ಕೆ ಹಂತಕನೆಂದರೆ ತಪ್ಪಾಗಲಾರದಷ್ಟೇ. ಇದೇನು ಕೈಕ, ಈ ರೀತಿ ಮಾತಾಡುತ್ತಿರುವೆ? ನನ್ನ ಮೇಲೆ ಕೋಪವೇ? ಕೋಪ ಮಾಡ್ಪಳ್ಳೆ ಆನನೆ ಮಣಿಯಳ್ಳೆ, ಕೋಪ ಮಾಡ್ಪಳ್ಳೆ. ಕೈಕ ಕೋಪ ಮಾಡ್ಪಳ್ಳೆ ಆನನೆ ಮಣಿಯಳ್ಳೆ, ಕೋಪ ಮಾಡ್ಪಳ್ಳೆ ಆನನೆ ಮಣಿಯಳ್ಳೆ, ಕೋಪ ಮಾಡ್ಪಳ್ಳೆ. ಕೈಕ
ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು ಕೈಕ ಇಂದಲೇ ಭ್ರಾಂತನಾದೆ ನಾನು ಕೋಪ ಮಾಡ್ಬಳೆಯೇ ಕೋಪ ಮಾಡ್ಬಳೆಯೇ ಶಾಂತಳಾಗು ನೀ ಕೋಪ ಮಾಡ್ಬಳೆ ಮಾನ್ನಿ ಮಣಿಯಲ್ಲ ಕೋಪ ಮಾಡ್ಬಳೆ ಮಾನ್ನಿ ಮಣಿಯಲ್ಲ ಕೋಪ ಮಾಡ್ಬಳೆ ಕೈಕ ಕೈಕ ಜೋಡಿಸಿ ಕೈಯ ಬಿಡುವೇನೆ ನಾನು ಜೋಡಿಸಿ ಕೈಯ ಬಿಡುವೇನೆ ನಾನು ಮಾಡದೆ ಗಟವ ಕೈಕ ಮಾಡದೆ ಗಟವ ನೋಡಿನಿ ಮಾತಾಡು ಕೋಪ ಮಾಡ್ಬಳೆ ಮಾನು ನೀ ಮಣಿಯಲ್ಲ ಕೋಪ ಮಾಡ್ಬಳೆ ಮಾನು ನೀ ಮಣಿಯಲ್ಲ ಕೋಪ ಮಾಡ್ಬಳೆ ಕೈಕ ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು ಮಾಡದೆ ಗಟವ ಮಾಡದೆ ಗಟವ ನೋಡಿನಿ ಮಾತಾಡು ಕೋಪ ಮಾಡ್ಬಳೆ ಮಾನು ನೀ ಮಣಿಯಲ್ಲ ಕೋಪ ಮಾಡ್ಬಳೆ ಮಾನು ನೀ ಮಣಿಯಲ್ಲ ಕೋಪ ಮಾಡ್ಬಳೆ ಕೈಕ ಕೈಕ ಏನಾಯ್ತು ಹೇಳಬಾರದೆ ಯಾರು ನಿನಗಿಂತಹ ಮನೋವ್ಯಾಖ್ಯೆ ಉಂಟು ಮಾಡಿದವರು ಅವರು ಯಾರೇ ಆಗಿರಲಿ ಶಿಕ್ಷಿಸಿದ್ದೇನೆ ಹೇಳು ಒಂದು ವೇಳೆ ನೀವೇ ಆಗಿದ್ದರೆ ಕೈಕ ನಾನು ಶಿಕ್ಷಕರನೇ ಅಯೋಧ್ಯೆ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆಗಳೆಂಬ ಭೇದ ಭಾವನೆ ಇಲ್ಲ ಹಾಗಾದ್ರೆ ಅಯೋಧ್ಯೆಯ ನ್ಯಾಯಸ್ಥಾನವು ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ವಿಧಿಸುವುದು ಕೈಕ ಈಗಂತಹ ಮನೋವ್ಯಾಖ್ಯೆ ಉಂಟು ಮಾಡಿದವರು ಯಾರು ಮಹೋತ್ಸವವನ್ನು ಏರ್ಪಡಿಸಿರುವವರು ನೀವೇ ನನಗೆ ಮನೋವ್ಯಾಕುಲವನ್ನುಂಟು ಮಾಡಿದವರು ನೀವೇ ಅಲ್ಲವೇ ಕೈಕ ಮನೋವ್ಯಾಕುಲ ಉಂಟು ಮಾಡಿದವನು ನಾನೇ ಈಗ ನಾನು ಮಹೋತ್ಸವವನ್ನು ಏರ್ಪಡಿಸಿರುವೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣ ನಾನಲ್ಲವಲ್ಲ ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವ ಕಾಲದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸಹಜವಲ್ಲವೇ ಕೈಕ ನಾನು ಮಾಡಿದ ವಾಗ್ದಾನವನ್ನು ಯಾವುದನ್ನು ಮರೆತಿಲ್ಲ ವಿಚಾರವೇನು ಹೇಳು ಯಾವುದನ್ನು ಮರೆತಿಲ್ಲವೇ ಹಾಗಾದ್ರೆ ಆಲೋಚಿಸಿ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯವನ್ನು ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ ಹೌದು ಹಾಗಾದ್ರೆ ಅವುಗಳನ್ನು ನಡೆಸಿಕೊಟ್ಟಿರುವಿರಾ ಸಂದೇಹವೇನು ಕೈಕಾಗಿ ನಡೆಸಿಕೊಡುವೆನು ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನಗೆ ಯಾವುದಕ್ಕೆ ಕೊರತೆ ಇದೆ ಹಾಗಾದ್ರೆ ಈ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೂ ಹೇಗೆ ಪ್ರಿಯೇ ನಿನಗಿನ್ನೂ ಸಂದೇಹವೇ ಸೂರ್ಯ ವಂಶದರಸರು ಕೊಟ್ಟ ಮಾತಿಗೆ ತಪ್ಪರು ಎಂಬುದನ್ನು ಚೆನ್ನಾಗಿ ನಂಬು ಹೌದೇ ಪ್ರಾಣೇಶ್ವರ ಸ್ವಾಮಿ ಪ್ರಿಯೇ ಪ್ರಿಯತಮ್ಮ ಕೇಳು ಪ್ರಿಯೇ ಕೇಳು ಸ್ವಾಮಿ ಪ್ರಿಯೇ ಆದರೂ ನಿಮ್ಮ ಪ್ರಜೆಗಳಿಂದ ತುಂಬಾ ತೊಂದರೆ ಆಯಿತು ಪ್ರಾಣೇಶ್ವರ ನಾವಿಬ್ಬರು ಸರಸದಿರಬೇಕೆಂದುವಾಗಲೇ ಇವರದೆಲ್ಲ ತೊಂದರೆ ನಮಗೆ ಅಲ್ಲವೇ ಪ್ರಾಣೇಶ್ವರ ಪ್ರಿಯೇ ಸ್ವಾಮಿ ನಿಮಗೆ ಅತಿಶಯವಾದ ಪ್ರೇಮವು ಯಾರಲ್ಲಿರುವುದು ಹೇಳಿ ಯಾರಲ್ಲಿ ಪ್ರಿಯೆ ನಾಳಿನ ಪ್ರಜೆಗಳಲ್ಲಿ
ಏನು ನಾಡಿನ ಪ್ರಜೆಗಳಲ್ಲಿಯೇ? ಇದೇನು ಪ್ರಾಣೇಶ್ವರ ಹೀಗೆ ಮಾತನಾಡುತ್ತಿರುವಿರಿ? ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಲ್ಲಿ. ಅಂದ್ರೆ ನನ್ನ ಮೇಲೆ ನಿಮ್ಮ ಪ್ರೇಮವಿಲ್ಲವೆಂದಂತಾಯಿತು. ಪ್ರಿಯೆ, ನಿನ್ನ ಮೇಲೆ ಇರುವುದು ಪತ್ನಿಯ ಪ್ರೇಮ, ರಾಮಚಂದ್ರನಿರುವುದು ಪುತ್ರ ಪ್ರೇಮ. ಓಹೋಹೋ, ಹೀಗೂ ಇರುವುದು. ಪ್ರೇಮದಲ್ಲಿಯೂ ನಾನಾ ಬಗೆಗಳು ಇರಲಿ, ಅದು ಹಾಗೆ ಇರಲಿ. ಆದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಪ್ರಮಾಣ ಮಾಡಿ ನನಗೆ ಭಾಷೆಯನ್ನು ಕೊಟ್ಟರೆ ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವೆ. ನಿಶ್ಚಯವಾಗಿ ನಡೆಸಿಕೊಡುವನು, ಕೇಳ್ಕೊ ಪ್ರಿಯೆ. ಸತ್ಯವಾಗಿ ನಡೆಸಿಕೊಡುವಿರಾ? ಸತ್ಯವಾಗಿ ನಡೆಸಿಕೊಡುವೆನು. ಹಾಗಾದ್ರೆ ಕೇಳಿ. ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗ. ಏನು ಏನು ಹೇಳಿದೆ ಕೈಕ? ಇನ್ನೊಂದು ಸಾರಿ ಹೇಳು. ಏಕೆ ಕೇಳಿಸಲಿಲ್ಲವೋ? ಸರಿಯಾಗಿ ಕೇಳಿಸಿಕೊಳ್ಳಿ. ನಿಮ್ಮ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಬೇಕು, ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಏನು ಹೇಳಿದೆ ಕೈಕ? ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ರಾಜ್ಯಾಭಿಷೇಕ ಮಾಡು ಅಂತ ಹೇಳ್ತಿರುವೆಯಾ? ಹೌದು. ಇಲ್ಲ ಎಲ್ಲ ಕೈಕ, ಇಲ್ಲ. ನೀನಂತ ಅಸೂಯೆ ಬರೋಳಲ್ಲ, ಕಠೋರ ಮನಸ್ಸುಗಳಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ರೀತಿ ಹೇಳ್ತಿರುವ. ಪ್ರಾಣೇಶ್ವರ, ನಾನು ನಿಮ್ಮೊಂದಿಗೆ ವಿನೋದವನ್ನು ಮಾಡುತ್ತಿಲ್ಲ, ಪರಿಹಾಸ್ಯವನ್ನು ಮಾಡುತ್ತಿಲ್ಲ. ನಾನೀಗ ಕೇಳುತ್ತಿರುವುದು ಸತ್ಯವಾದ ಮಾತು. ಅದೇ ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಕೈಕ, ನೀನು ಸಾಮಾನ್ಯ ಪಾಮರ ಸ್ತ್ರೀ ಅಲ್ಲ, ಚಕ್ರವರ್ತಿ ಸಾರ್ವಭೌಮನ ರಾಣಿಯು. ರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು. ಅಲ್ಲದೆ ಕೈಕ ನಿನ್ನ ಕಣ್ಮಣಿಯು. ಹೀಗಿರುವಲ್ಲಿ ರಾಮಚಂದ್ರ ರಾಜ್ಯಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ರಾಮಚಂದ್ರನ ಯಾವ ಅಪರಾಧಕ್ಕಾಗಿ? ರಾಮಚಂದ್ರನ ಅಪರಾಧಕ್ಕಾಗಿ ಅಲ್ಲ, ಮಹಾರಾಜರು ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ. ಪ್ರಿಯೇ, ಇದಕ್ಕೆ ಅಯೋಧ್ಯೆ ಪ್ರಜೆಗಳು ಸಮ್ಮತಿಸುವುದಿಲ್ಲ. ಅರಸನ ಧರ್ಮವನ್ನು ಕಾಯಬೇಕಾದದ್ದು ಪ್ರಜೆಗಳ ಧರ್ಮ. ಏನು? ಅರಸನ ಧರ್ಮವನ್ನು ಪ್ರಜೆಗಳು ಕಾಯಬೇಕೆ? ಯಾವುದು ಧರ್ಮ, ಯಾವುದು ಅಧರ್ಮ? ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಸಲ್ಲಬೇಕಾದದ್ದು ಧರ್ಮ, ಆದರೆ ಭರತನಿಗೆ ಸಲ್ಲಿದರೆ ಅಧರ್ಮ. ಏಕೆ? ಭರತನು ದಶರಥ ಪುತ್ರನಲ್ಲವೇನು? ಪ್ರಿಯೇ, ಭರತನು ನನ್ನ ಪ್ರೀತಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ. ಜ್ಯೇಷ್ಠನಾಗಲಿ ಕನಿಷ್ಠನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸನಿಗಿದೆ. ಕೈಕ, ನಿನ್ನ ಇಚ್ಛೆ ಎಂತಾಗಲಿ. ಎರಡನೇ ವರ ಯಾವುದು? ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲಕಲ ಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕು. ಕೈಕ, ಏನು ಹೇಳಿದೆ? ಇನ್ನೊಂದು ಸಾರಿ ಹೇಳು, ಏನು ಹೇಳಿದೆ? ಅದೇ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನು ಜಟಾವಲಕಲ ಧಾರಿಯಾಗಿ 14 ವರ್ಷಗಳ ಕಾಲ ಅರಣ್ಯವಾಸ ಮಾಡಬೇಕು. ನಂಬರ ಸಿಡಲು ದಾಟವೋ ಏಳಂಬರ ಸಿಡಲು ಗಾತವೋ ಇದೇಳಂ ಪುರುಷ ವಿಷವ್ಯಾಪ್ತಿಯೋ ಕಾಣೆ ರಾಮ. ಕೈಕ, ಪ್ರಾಣೇಶ್ವರ, ಈ ಪರಿಯ ದುಗುಡಕ್ಕೆ ನಮ್ ಗುರಿಗೈವೇ. ಕೈಕ, ಪ್ರಾಣೇಶ್ವರ, ಈ ಪರಿಯ ದುಗುಡಕ್ಕೆ ನಮ್ ಗುರಿಗೈವರಿಯೇ. ನೋಡಿದು ದುರ್ವಾಸನೆ ಇದು ರಮಣಿ. ರಮಣಿ ಅಯ್ಯೋ ಕುಲಘಾತಕಿ, ನನ್ನ ಪ್ರಾಣ ಸಮಾನ ರಾಮಚಂದ್ರನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕೆ?
ಅವನು ನಿನಗೇನು ಅಪರಾಧ ಮಾಡಿದನೆಂದು ಆ ವಂಶವರ್ಧನನ್ನು ಅಡವಿಗಟ್ಟಬೇಕು? ಬೇಡ ಕೈಕ, ಬೇಡ. ಇಲ್ಲ, ಸಾಧ್ಯವಿಲ್ಲ. ನಾನು ನನ್ನ ಹಠವನ್ನು ಬಿಡತಕ್ಕವಳಲ್ಲ. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನ ಅರಣ್ಯವಾಸ ಮಾಡಲೇಬೇಕು. ಹೇಳಿ, ರಾಮನನ್ನು ಅರಣ್ಯಕ್ಕೆ ಕಳಿಸುವಿರೋ ಇಲ್ಲವೋ? ಅಯ್ಯೋ ಕಠಿಣಾತ್ಮಳೆ ಪ್ರಾಣೇಶ್ವರ, ಲೋಕಾಭಿರಾಮನ ರಾಮಚಂದ್ರನು ಈ ನಿನ್ನ ಕಠೋರ ಶಾಸನಕ್ಕೆ ಪಾತ್ರನು. ಏತಕ್ಕಿಂತಹ ದುರಾಲೋಚನೆ ಮಾಡುತ್ತಿರುವೆ? ದುರಾಲೋಚನೆ ಮಾಡಿದವರು ನೀವು, ದುರಾಲೋಚನೆ ಮಾಡತಕ್ಕವಳು ನಾನು. ಹೇಳಿ, ರಾಮನನ್ನು ಅರಣ್ಯವಾಸಕ್ಕೆ ಕಳಿಸುವಿರೋ ಇಲ್ಲವೋ? ಕೈಕ, ನಿನಗೇತಕ್ಕಿಂತಹ ದುರ್ಬುದ್ಧಿ ಹುಟ್ಟಿತು? ತನ್ನ ಹೆತ್ತ ತಾಯಿಗಿಂತ ಅತಿಶಯವಾದ ಪ್ರೀತಿಯಿಂದ ಕಾಣುತ್ತಿರುವ ಆ ರಾಮಚಂದ್ರನಿಗೆ ಕೇಡನ್ನು ಬಯಸಿರುವ ನಿನಗೆ ಬುದ್ಧಿ ಕೆಟ್ಟಿರುವುದೇ? ನನಗೆ ಬುದ್ಧಿಯು ಕೆಟ್ಟಿಲ್ಲ, ಪಿಶಾಚಿಯೂ ಹಿಡಿದಿಲ್ಲ. ಮೊದಲು ನಿಮ್ಮ ಬುದ್ಧಿಯ ಶುದ್ಧತೆಯಲ್ಲಿದೆಯೆಂದು ಆಲೋಚಿಸಿ ಮಾತನಾಡಿ. ಛಲವನ್ನು ಬಿಡು ಕೈಕ, ಛಲವನ್ನು ಬಿಡು. ಕೈಕ, ಚಲವು ರಾಮನೊಳ್ಳು ಬೇಡ ದಯದಿಂದ ಆಡೆ. ಕೈಕ, ಚಲವು ರಾಮನೊಳ್ಳು ಬೇಡ ನನ್ನನ್ನೇ ನಾಡೆ. ಕೈಕ, ಕೊಡು ನೀ ಭರತಗೆ ರಾಜವಾ ಉಳಿಸು ರಾಮನ ವನವಾಸವ. ಕೈಕ, ಈಗ ಸಾಧ್ಯವಿಲ್ಲ, ಸಾಕು ಸುಮ್ಮನೆ. ಕೊಡು ನೀ ಭರತಗೆ ರಾಜವಾ ಉಳಿಸು ರಾಮನ ವನವಾಸವ. ಕೈಕ, ಸತ್ಯಾತ್ಮನು ನಿತ್ಯಾತ್ಮನು. ಕೈಕ, ಸಾಕು ನಿಮ್ಮ ಗೋಳು. ಸತ್ಯಾತ್ಮನು ನಿತ್ಯಾತ್ಮನು ಸುಗುಣಾಭಿ ರಾಮನು. ಚಲವು ರಾಮನೊಳ್ಳು ಬೇಡ ಲಲ್ಲನ್ನೇ ದಯದಿಂದ ನಾಡೆ. ಕೈಕ, ಚೀರಪ್ಪ ಕುಡಿಸಿದ ಶಿಶುವಿಗೆ ವಿಷವೋ ತನಗೆ ಉಳಿಸುವಳೇ. ಕೈಕ, ಸಾಕು ನಿಮ್ಮ ವೇದಾಂತ. ಅಯ್ಯೋ, ನಿಮ್ಮ ಗೋಳು ಕೇಳಲಾರೆ.
ನೀರವ ಕುಡಿಸಿದ ಶಿಶುವಿಗೆ ವಿಷವೋ ಅನಾಗೆ ಉಣಿಸುವಳೇನೆ. ಕೈಕಾ ಕರವ ಮುಗಿವೆ ನನ್ನ ಪಿಡಿವೆ. ಏನಾಗಿದೆ ನಿಮಗೆ? ಕರವ ಮುಗಿವೆ ಚರಣ ಪಿಡಿವೆ. ಕಳ್ಳು ಕಲ್ಲಾರೆನೋ ಅಮ್ಮನ ಕಾಡಿದೆ ಚೆಲ್ಲವೋ ಅಮ್ಮನೊಳ್ಳು ಬೇಡ ನಲ್ಲನ್ನೇ ದಯದಿಂದ ನಾಡೆ ಚೆಲ್ಲವೋ ರಾಮ. ಪ್ರಿಯೆ, ಪ್ರಾಣೇಶ್ವರ, ಏತಕ್ಕಿಂತ ಆಟ ಹಿಡಿದಿರುವೆ? ನನ್ನ ರಾಜ್ಯ ವಿಮೋದಗಳನ್ನು ಸಂತೋಷವಾಗಿ ನಿನಗೆ ಬಿಟ್ಟುಕೊಡುವೆನು. ಆದರೆ ರಾಮಚಂದ್ರನ ಮಾತ್ರ ಬಿಟ್ಟಿರಲಾರೆನು. ಈ ಬಯಕೆಯನ್ನು ಬಿಟ್ಟು ನನ್ನನ್ನು ನನ್ನ ರಾಮಚಂದ್ರನು ಕಾಪಾಡು. ಮತ್ತೊಮ್ಮೆ ಯೋಚಿಸಿ ನೋಡು. ನಾನು ಎಲ್ಲವನ್ನು ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿರುವೆನು. ಪ್ರಾಣೇಶ್ವರ, ಆಗ ತಾನೇ ನೀವೇನು ಹೇಳಿದಿರಿ? ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಎಂದಿಗೂ ಕೊಟ್ಟ ಮಾತಿಗೆ ತಪ್ಪುವರಲ್ಲ ಎಂದು. ಆದರೆ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನಿಮ್ಮ ಅರಸರ ಚರಿತ್ರೆಗಳು ನಿಮಗೆ ಗೊತ್ತಿರುವವು. ಅಲರ್ಕ ಮಹಾರಾಜನು ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನೆರಡು ಕಣ್ಣುಗಳನ್ನೇ ದಾನವಾಗಿ ಕೊಟ್ಟನು. ಸಿಬಿ ಚಕ್ರವರ್ತಿಯು ಕೇವಲ ಒಂದು ಪಾರಿವಾಳದ ಪ್ರಾಣವನ್ನು ಉಳಿಸುವುದಕ್ಕಾಗಿ ತನ್ನ ದೇಹದ ಮಾಂಸವನ್ನೇ ಕುಯ್ದುಕೊಟ್ಟನು. ರಾಜ ಸತ್ಯ ಹರಿಶ್ಚಂದ್ರನು ಮುನಿಗಳಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನ ರಾಜ್ಯ ಕೋಶಾದಿ ಸಕಲ ಐಶ್ವರ್ಯವನ್ನು ಮುನಿಗಳಿಗೆ ಒಪ್ಪಿಸಿ ಪತ್ನಿ ಪುತ್ರರನ್ನು ಅನ್ಯರಿಗೆ ವಿಕ್ರಯಿಸಿ ತನ್ನನ್ನು ತಾನು ಚಾಂಡಾಲನಿಗೆ ಮಾರಿಕೊಂಡು ಸ್ಮಶಾನ ಕಾಯಲಿಲ್ಲವೆ. ಕೊನೆಗೆ ತನ್ನ ಧಣಿಯ ಆಜ್ಞೆಯಂತೆ ತನ್ನ ಧರ್ಮಪತ್ನಿ ಶಿರಸ್ಸನ್ನು ಛೇದಿಸಲು ಸಿದ್ಧನಾಗಲಿದೆ. ಅಂಥ ಸತ್ಯಸಂಧರ ಹುಟ್ಟಿದ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನೀವು ನಿಮ್ಮ ಪತ್ನಿಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆ ಆಗ ಲೋಕದಲ್ಲಿ ಅಪಕೀರ್ತಿಯು ಬರುವುದಿಲ್ಲವೇ? ಸೂರ್ಯವಂಶಕ್ಕೆ ಕಳಂಕ ಉಂಟಾಗುವುದಿಲ್ಲವೇ? ಇದೆಲ್ಲವನ್ನು ಆಲೋಚಿಸಿ ನೋಡಿ ನನಗೆ ಕೊಟ್ಟ 2 ವರವನ್ನು ನಡೆಸಿಕೊಡಲೇಬೇಕು. ಎಲ್ಲ ರಾಕ್ಷಸಿ ಪ್ರಾಣೇಶ್ವರ, ಸಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪತ್ನಿಗೆ ಪಟ್ಟ ಕಟ್ಟಬೇಕೆಂದು ನಾನು ಇಷ್ಟೊಂದು ವಿಧವಾಗಿ ನಿನ್ನನ್ನು ಬೇಡಿಕೊಂಡೆನು. ಆದರೆ ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳ ವಿವೇಚನೆ ಇರುವ ನರರಾಕ್ಷಸಿ. ಪ್ರಾಣೇಶ್ವರ, ಧರ್ಮಪಾಶಕ್ಕೆ ಸಿಕ್ಕಿರುವ ನಾನು ನಿನ್ನಿಷ್ಟಂತೆಯೇ ನಡೆಯುವುದು. ಇನ್ನು ನೀನು ನನಗೆ ಪತಿ ಅಲ್ಲ, ನಿನ್ನ ಮಗ ನನಗೆ ಪುತ್ರನೂ ಅಲ್ಲ. ಹೇಗಿದ್ದರೂ ಈ ವ್ಯಥೆಯಿಂದ ಸಾಯುವುದಂತೂ ನಿಶ್ಚಯ. ಕೈಕಾ ನಾನು ಸತ್ತ ಮೇಲೆ ಭರತನಿಂದ ನನಗೆ ತರ್ಪಣವನ್ನು ಕೊಡಿಸಬೇಕಾಗಿಲ್ಲ. ಹಾ ರಾಮಚಂದ್ರ, ಈಕೆಗೆ ಮಾತು ಕೊಟ್ಟು ಕೆಟ್ಟೇನಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇದು ಒಳ್ಳೆ ಗೋಳ ಆಯ್ತಲ್ಲ. ಕೇಳಿ ಕೇಳಿ ಸಾಕಾಯಿತು. ಈಗ ತಾನೇ ಏನಾಯಿತು? ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆಂದು ಡಂಗೋರದ ಮೂಲಕ ರಾಜ್ಯದಲ್ಲೆಲ್ಲ ಸಾರಿ ಬಿಡುವೆನು. ಇದೇನು ಹೀಗೆ ಹೇಳುತ್ತಿರುವಿರಿ? ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ಎಂದಾದರೂ ತಪ್ಪುವರೇ ಜನನಿ? ಅದು ಅಲ್ಲದೆ ದಶರಥ ಚಕ್ರವರ್ತಿ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿಕೊಂಡು ಬಂದು ಆಡಿದ ಮಾತಿಗೆ ತಪ್ಪುವುದೆಂದರೇನು? ಅಮ್ಮ, ನನ್ನ ಜನಕನು ನಾನು ಬಂದ ಕೂಡಲೇ ಎದ್ದು ನಿಂತು ನನ್ನನ್ನು ಆಲಂಗಿಸುತ್ತಿದ್ದರು. ಈ ದಿವಸ ಏಕೋ ಚಿಂತಾಮಗ್ನರಾಗಿರುವರಲ್ಲ. ಜನನಿ, ನಾನೇನಾದರೂ ಒಂದು ವೇಳೆ ತಪ್ಪು ಮಾಡಿರಬಹುದೇ ಅಮ್ಮ? ಇಲ್ಲ ರಾಮಚಂದ್ರ, ನಿನ್ನಿಂದ ಯಾವ ಅಪರಾಧವೂ ಆಗಿಲ್ಲ. ಆದರೆ ನನಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವರು ನಿಮ್ಮ ಜನಕನು. ಅಮ್ಮ, ತಂದೆಯವರು ನಡೆಸಲಾಗದಂತ ಅಸಾಧ್ಯವಾದ ವಿಚಾರವಾದರೂ ಏನು ತಾಯಿ? ಹೋಗಲ್ ಬಿಡು ರಾಮಚಂದ್ರ, ಇದುವರೆಗೂ ತಂದೆಯ ಪರೀಕ್ಷೆ ಆಯಿತು, ಇನ್ನು ಮಗನ ಪರೀಕ್ಷೆ ಆಗಬೇಕೋ ಏನೋ. ನಿನಗೇಕೆ ಆ ಯೋಚನೆ? ಬಿಡು. ಹಾಗೆಣಿಸಬಾರದಮ್ಮ. ನನ್ನಿಂದ ಆಗುವುದಾದರೆ ಈ ನನ್ನ ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅದೇನು ಹೇಳು ತಾಯಿ. ಹಾಗಾದ್ರೆ ಕೇಳು.
ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯವನ್ನು ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನು ನಾನು ಕೇಳಬಲ್ಲೆನು ತಾಯಿ. ಹಾ, ಆ 2 ವರಗಳನ್ನೇ ನಾನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಅಮ್ಮ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಆಗಲಿ ಅಮ್ಮ, ಸಂತೋಷ. ಈ ಕೋಶಲ ರಾಜ್ಯ ಪಟ್ಟಾಭಿಷೇಕವು ನನಗಾದರೇನು, ಭರತನಿಗಾದರೇನು? ನಾವಿಬ್ಬರು ದಶರಥ ಚಕ್ರವರ್ತಿಯ ಪುತ್ರರೇ ಅಲ್ಲವೇ ಅಮ್ಮ? ಆದುದರಿಂದ ನನ್ನ ಆತ್ಮಸಾಕ್ಷಿಯಾಗಿ ಸಂತೋಷವಾಗಿ ಇದಕ್ಕೆ ಒಪ್ಪಿಕೊಳ್ಳುವನು. ಇನ್ನು 2ನೇ ವರವು ಯಾವುದೆಂಬುದನ್ನು ತಿಳಿಸು ತಾಯಿ. ಇನ್ನು 2ನೇ ವರಕ್ಕೆ ನೀನು ಜಟಾಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿರದಂತೆ ಅರಣ್ಯವಾಸ ಮಾಡಬೇಕೆಂದು ಕೇಳಿಕೊಂಡನು. ಶಿವ ಶಿವ, ಎಂತಹ ವಿಚಿತ್ರ ವಿಧಿ! ಶಿವ ಶಿವ, ಎಂತ ಇದಾಶ್ಚರ್ಯವ! ಈ ದಾರುಣಿಯೊಳ್ ಸ್ತ್ರೀಯರ ಮರ್ಮವಂ ತಿಳಿಯಲ್ ಅಸಾಧ್ಯವೋ? ಕಿವಿಗೊಡದೆ ಹೋದ ತಂದೆಯೂ ಕಿವಿಗೊಡದೆ ಹೋದ ತಂದೆಯೂ ಕವಿದಿಕ ಶೋಕಾಂತಿಗಳು ಮುಳುಗಿ ಪ್ರಾಣ ಬಿಡುವುದು ಸತ್ಯವೋ? ಸತ್ಯವೋ? ಹೌದೆಂಬ ರಾಣಿ ಪುಷ್ಪಾಣಿ, ಶ್ವೇತವರ್ಣಂಚ ವಾಯಸ, ಮತ್ಸ್ಯಪಾದ ಜಲನೃತ್ಯ, ನಾರಿ ಚಿಂತನ ಅಪಸ್ಥಿತಯ ಎಂಬ ಆರ್ಯೋಕ್ತಿಯಂತೆ ಅಂಬರದಲ್ಲಿ ಹಾರುವ ಬಿಳಿಯ ಕಾಗೆಯನ್ನಾದರೂ ಕಾಣಬಹುದು, ಹತ್ತಿಯ ಹೂವನ್ನಾದರೂ ನೋಡಬಹುದು. ಆದರೆ ಈ ನೀರಿನಲ್ಲಿ ಈಜುವ ಮೀನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು. ಆದರೆ ಈ ಸ್ತ್ರೀಯರ ಮರ್ಮವನ್ನು ತಿಳಿಯಲು ಅಸಾಧ್ಯವಾಗಿರುವುದು. ಇರಲಿ ಅಮ್ಮ, ಸಕಲ ವಿಷಯದಲ್ಲಿಯೂ ಮಾತಾಪಿತೃಗಳ ಮಾತನ್ನು ಪರಿಪಾಲಿಸಬೇಕಾದದ್ದು ಸುಪುತ್ರರಾದ ನಮ್ಮ ಕರ್ತವ್ಯವೇ ಅಲ್ಲವೇ ಅಮ್ಮ? ಆದುದರಿಂದ ನಾನು ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವನು. ಭರತನನ್ನು ಕರೆಸಿ ಈ ಕೋಶಲ ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟುತ್ತಾಯಿ. ನಿನಗೆ ಆ ತೊಂದರೆಯೂ ಬೇಡ ರಾಮಚಂದ್ರ. ಭರತನನ್ನು ಯಾವಾಗ ಕರೆಯಿಸಿಕೊಂಡು ಆತನಿಗೆ ಯಾವಾಗ ಪಟ್ಟಾಭಿಷೇಕ ಮಾಡಬೇಕೆಂಬುದನ್ನು ನಾವು ನಂತರ ಆಲೋಚಿಸಿ ತೀರ್ಮಾನಿಸುವೆವು. ಆತನ ಪಟ್ಟಾಭಿಷೇಕ ನೋಡುವ ಆಸೆಯನ್ನು ಇಟ್ಟುಕೊಳ್ಳಬೇಡ. ಮೊದಲು ನೀನು ವನವಾಸಕ್ಕೆ ಹೊರಡ ಸಿದ್ಧತೆ ಮಾಡಿಕೊ ಅಮ್ಮ. ಹಾಗಾದ್ರೆ ರಾಮಚಂದ್ರ ತಾಯಿ, ನಾನು ಈ ರೀತಿಯಾಗಿ ಮಾತನಾಡಿದನೆಂದು ನಿನಗೆ ನನ್ನ ಮೇಲೆ ಕೋಪವಿಲ್ಲ ತಾನೆ? ಅಮ್ಮ, ಇದಕ್ಕೆ ಕೋಪವೇತಕ್ಕೆ ತಾಯಿ? ಜನನೇ ರಾಮಚಂದ್ರ, ಸಪ್ತಾಂಗದಿಂದ ಪುವಿ ಸಕಲ ಸಾಮ್ರಾಜ್ಯ ಭಾರವನ್ನು ದರಿಪುದ ದಾಟಿಸಿದ ಮಾತೆ ನೀನೋ ಅಮ್ಮ. ಅಮ್ಮ ತಾಯಿ, ರಾಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು
ವನವಾಸನ ಬಗೆಯುವ ಮುನಿ ಜನರ ಸೇವಿಸುತ್ತ ಗಣಪದವಿಯನಗಿತ್ತ ಮಾತೆ ನೀನು. ಅಮ್ಮ ರಾಮಚಂದ್ರ, ಪಿತೃವಾಕ್ಯ ಪರಿಪಾಲಿಸಿದ ಅಮ್ಮ ಜನನಿ, ಪಿತೃವಾಕ್ಯ ಪರಿಪಾಲಿಸಿದ ಪುತ್ರರತ್ನದೋಳೆಮ್ಮ ಕೀರ್ತಿಯಂ ಗಳಿಸಿದ ಮಾತನೀನು. ಯಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದವಿನ್ನಿದ್ದ ಸುನೀತೆ. ನಿಶ್ಚಯದಿ ವನವಾಸ ಕೊಪ್ಪಿದನು ಮಾತೆ, ಎಚ್ಚರಿಸು ನೀ ಪಿತನನು ನಮಿಸಿ ಹೋಗುವೆನು ಜನನೀ. ಅಮ್ಮ ರಾಮ, ಸಕಲ ವಿಷಯದಲ್ಲಿಯೂ ಮಾತಾಪಿತೃಗಳ ಮಾತನ್ನು ಪಾಲಿಸಬೇಕಾದದ್ದು ಸುಪುತ್ರನಾದ ನಮ್ಮ ಕರ್ತವ್ಯ. ಆದರೆ ಆ ಭರತನ ಪಟ್ಟಾಭಿಷೇಕವನ್ನು ಸಹ ನಾನು ನನ್ನ ಕಣ್ತುಂಬ ನೋಡಬಾರದೇ ತಾಯಿ. ಆದರೆ ನೀನು ವನವಾಸಕ್ಕೆ ಹೊರಡದ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವಲ್ಲ? ಅಮ್ಮ, ಅಲ್ಪವಾದ ಅರಣ್ಯವಾಸವನ್ನು ನನಗೆ ನೇಮಿಸಿ ಬಾಲಕನಾದ ಭರತನಿಗೆ ಅತಿ ದುಷ್ಕರವಾದ ಈ ಕೌಶಲ ಸಾಮ್ರಾಜ್ಯವನ್ನೇ ಆತನ ತಲೆಯ ಮೇಲೆ ಒರೆಸುವಂತೆ ತಂದೆಯವರಲ್ಲಿ ನೀನು ಕೇಳಿಕೊಂಡಿರುವುದನ್ನು ನೋಡಿದರೆ ಅಮ್ಮ, ಆ ಭರತನಿಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನೀನು ನನ್ನ ಮೇಲಿಟ್ಟಂತೆ ತೋರುತ್ತಿರುವುದು ತಾಯಿ. ಹಾಗಾದ್ರೆ ನಿನ್ನ ವರಗಳನ್ನು ನಡೆಸಿಕೊಡಲು ಆತಂಕವೇನು? ಸಂಶಯವೇಕೆ ತಾಯಿ, ಶಿರಸಾವಹಿಸಿ ನಡೆದುಕೊಳ್ಳುವೆನು ಅಮ್ಮ. ಭರತನನ್ನು ಕರೆಸಿ ಈ ಕೌಶಲ ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟು ತಾಯಿ. ನಾನು ಹೇಳಲಿಲ್ಲವೇ, ಅದರ ಯೋಚನೆ ನಿನಗೆ ಬೇಡ. ಮೊದಲು ನೀನು ವನವಾಸಕ್ಕೆ ಹೋಗುವ ಸಿದ್ಧತೆಯನ್ನು ಮಾಡಿಕೊ. ಅಮ್ಮ, ಹಾಗಾದರೆ ನಾನು ಆ ಭರತನ ಪಟ್ಟಾಭಿಷೇಕವನ್ನು ಸಹ ಈ ನನ್ನ ಚಕ್ಷುಗಳಿಂದ ನೋಡಬಾರದೇ ತಾಯಿ? ಆ ಅವಕಾಶವೂ ನಿನಗಿಲ್ಲ. ನೀನು ತ್ವರಿತವಾಗಿ ಅರಣ್ಯವಾಸಕ್ಕೆ ಹೋಗಲೇಬೇಕು. ಮೊದಲು ಆ ಸಿದ್ಧತೆಯನ್ನು ಮಾಡಿಕೊ. ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆ ಆ ತಾಯಿ. ಹಿಂದೆ ಸಗರ ಚಕ್ರವರ್ತಿಯ ಮಕ್ಕಳು ತಂದೆಯ ಮಾತನ್ನು ಪರಿಪಾಲಿಸಲೋಸುಗವಾಗಿ 60,000 ಜನಗಳು ಈ ಭೂಮಿಯನ್ನೇ ಬಗೆದು ಸಾಯಲಿಲ್ಲವೇ ಅಮ್ಮ? ಹೀಗಿರುವಾಗ ಪಿತೃವಾಕ್ಯ ಪರಿಪಾಲಾರ್ಥಕನಾದ ನನ್ನಲ್ಲಿ ನಿನಗೆ ಸಂಶಯವೇ ತಾಯಿ? ಹಾಗಾದ್ರೆ ನೀನಿನ್ನು ವನವಾಸಕ್ಕೆ ಹೊರಡು ಸಿದ್ಧತೆಯನ್ನು ಮಾಡಿಕೊ. ಆಗಲಿ ಅಮ್ಮ. ನಾನು ವನವಾಸಕ್ಕೆ ಹೊರಡುವ ಈ ವಿಚಾರವನ್ನು ಲಕ್ಷ್ಮಣನಿಗೂ ಸೀತೆಗೂ ಮತ್ತೆ ಮಾತೆಯವರಿಗೂ ತಿಳಿಸಿ ಬಂದು ನಂತರ ನಿಮ್ಮ ದರ್ಶನ ಭಾಗ್ಯವನ್ನು ಪಡೆದು ವನವಾಸಕ್ಕೆ ಹೊರಡುವೆ. ನೋಡ್ರಿ, ಬಡವನಾಗ ಹುಟ್ಟಬಾರ್ದ್ರಿ. ಬಡವನಾಗ ಹುಟ್ಟಿದ್ರು ಬ್ರಾಹ್ಮಣರನಾಗ ಹುಟ್ಟಬಾರ್ದ್ರಿ. ಬ್ರಾಹ್ಮಣನಾಗ ಹುಟ್ಟಿದ್ರು ಮದುವೆ ಆಗಬಾರ್ದ್ರಿ. ಮದುವೆ ಆದ್ರೂ ಎರಡೆರಡು ಮದುವೆ ಆಗಬಾರ್ದ್ರಿ. ಎರಡೆರಡು ಮದುವೆ ಆದ್ರೂ ಚಿಂತಿಲ್ಲ, ಇಂಥ ಮಕ್ಕಳು ಹುಟ್ಟಬಾರ್ದ್ರಿ. ಏನ್ರಿ ಇವು? ಒಂದು ಕಣ್ಣಿಲ್ಲ, ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ, ಹಾಳು ಮುಂಡೆವು. ಎಲ್ಲಿಗೋದ್ರೂ ನಮ್ಮನ್ನು ಕಾಡ್ತಾವಲ್ರಿ. ಆ ಕೃಷ್ಣಾಚಾರ್ಯರಿಗೆ ಇವತ್ತು ಬೆಳ್ಳಿ ಕಿರೀಟ ಹೋಗ್ಬೇಕು ಅಂತ ಅಂದ್ರೂ ಬಿಡ್ಲಿಲ್ವಲ್ರಿ. ಆಗೋಯ್ತೇನೋ ಫಂಕ್ಷನ್, ಅದು ಅಲ್ಲಿಗೋಗು ಬಿಡ್ಲಿಲ್ವಲ್ರಿ. ಹಾಳು ಮುಂಡೆವು ಇವು. ಈಗ ಸೀತಾದೇವಿಯವರ ಪೂಜಾ ಮಂದಿರ ಆದಾಗಲಿ ಬ್ರಾಹ್ಮಣರಿಗೆ ಓ ಎಲ್ಲೋ ಇದ್ರಿ? ನಾನ್ ನಿಮ್ ಮನೆ ಹತ್ರ ಹೋಗಿದ್ನಲ್ರಿ. ಎಲ್ಲೋಗಿದ್ರಿ? ನಾನ್ ನಿಮ್ ಮನೆ ಹತ್ರ ಹೋಗಿದ್ದೆ. ಹೌದಾ? ನಿಮ್ ಮನೆಯವ್ರು ಒಬ್ರೇ ಇದ್ರು. ಹೌದಾ? ನಮ್ಮ ಮನೆ ಹತ್ರ ಹೋಗಿದ್ರೆ? ಹೌದು. ಒಳಗಡೆ ಬರ್ರಿ ಅಂದ್ರು. ಒಳಗಡೆ? ಹೌದು. ಆಮೇಲೆ ಒಳಗಡೆ ಹೋದೆ ರೀ.
ಒಳಗಡೆ ಹೋದ್ರೆ ಅವ್ರು ಕರೆದ್ರು ಸುಮ್ಮನೆ ಇರ್ಲೇನ್ರಿ ಹೋದೆ. ಅವ್ರು ಕರೆದ್ರು ನೀವ್ ಯಾಕೆ ಹೋದ್ರಿ? ಬನ್ನಿ ಸ್ವಾಮಿಗಳೇ, ಎಷ್ಟ್ ದಿನ ಆಯ್ತು ನಿಮ್ ದರ್ಶನ ಮಾಡಿ. ಬನ್ನಿ ನೋಡಿ ಸ್ವಾಮಿ, ನಿಮ್ಗೆ ಎಷ್ಟು ಜನ ಮಕ್ಳವೆ, ನಮ್ಗೊಂದು ಇಲ್ವಲ್ರಿ ಅಂತ ಅಂದ್ರು. ನಿಮ್ ದರ್ಶನ ಮಾಡಿದ್ರ ನಿಮ್ದ್ರ ಏನ್ ಮಾಡ್ಬೇಕು ತಾಯಿನ್ವಿ, ನೀವಾದ್ರೂ ಏನಾದ್ರೂ ಪ್ರಯತ್ನ ಮಾಡಿ. ನಮ್ಮ ಯಜಮಾನ್ರು ಏನು ಮಾಡ್ಲಿಲ್ಲ ಅಂದ್ರು. ಪ್ರಯತ್ನ ನೀವೇನ್ರಿ ಮಾಡ್ತೀರಿ? ಪ್ರಯತ್ನ ಅಂದ್ರೆ ಯಂತ್ರ ಮಂತ್ರ ರೀ, ಇನ್ನೇನು ಅಲ್ಲ. ಓಹೋ ಹಾಗೆ, ನೀವ್ ಯಂತ್ರ ಕಟ್ಟಿದ್ರೆ ಮಕ್ಕಳಾಗುತ್ತೆ. ಹೌದ್ರಿ. ಎಲ್ಲೆಲ್ಲಿ ಕಟ್ಟಿದಿರಿ ಎಲ್ಲೆಲ್ಲ ಆಗುತ್ತೋ ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡಿ, ನೀವು ಒಂದ್ ಕೆಲಸ ಮಾಡಿ, ನಿಮ್ ಧರ್ಮ ಪತ್ನಿಯವ್ರನ್ನ ಕರ್ಕೊಂಡು ಬನ್ನಿ ನಮ್ಮ ಮನೆ ಹತ್ರ. ನಮ್ಮ ಮನೆ ಮುಂದ್ಗಡೆ ಒಂದು ಹಳ್ಳಿ ಕಟ್ಟೆ ಇದೆ. ಹಳ್ಳಿ ಕಟ್ಟೆ ಹತ್ರ ಇಬ್ರು ತಣ್ಣೀರ್ ಸ್ನಾನ ಮಾಡಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಮಲಿಕಂಡು ನಮ್ದು ಎದುರುಗಡೆ ಐತಲ್ರಿ ನಮ್ಮ ಮನೆ, ನಮ್ ಗಾಳಿ ಬೀಸಿರ್ ನಿಮ್ ಮಕ್ಳಾಗ್ತಾವ್ರಿ. ಓಹೋ, ನಿಮ್ ಗಾಳಿ ಬೀಸಿರ್ ಮಕ್ಳಾಗ್ತವೆ. ಈಗ ಈ ವಿಚಾರನ ನಂತರ ಮಾತಾಡೋಣ. ಈಗ ಅಲ್ಲಿ ಸೀತಾದೇವರು ಸೀತಾಮಾತೆಯವರು ಪೂಜಾ ಮಂದಿರದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹೋಗಿ ದಾನ ಧರ್ಮಾದಿಗಳನ್ನ ಪಡೆದುಕೊಂಡು ಬರೋಣ ನಡೀರಿ. ಒಂದು ಹೊರಟೋಯ್ತ್ರಿ. ಅಲ್ಲಿ ಕೃಷ್ಣಾಚಾರ್ಯರಿಗೆ ಬೆಳ್ಳಿ ಕಿರೀಟ ಹೋಗ್ಬೇಕಾಯ್ತು. ಅಲ್ಲಿಗೆ ಹೋಗಕ್ಕಲ್ಲ, ಈ ಹಾಳು ಮುಂಡೆವೆಲ್ಲ ನಮ್ಗೆ ತೊಂದರೆ ಮಾಡ್ಬಿಟ್ಟು ನಡಿಯಪ್ಪ ಅಲ್ಲಿಗಾನ ಹೋಗೋಣ. ನಡೀರಿ ಹೋಗೋಣ.